ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಎನ್ ಜೆ. ಇವತ್ತು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿಂದ ನಿಮ್ಮ ಯೂಟ್ಯೂಬ್ ಫ್ಯಾಮ್ಲಿಲಿ ನಾನು ಒಬ್ಬಳಾಗಿರ್ತೀನಿ. ಹಾಗೆ ನನ್ನ ದಿನಚರಿ ಹೇಗಿರುತ್ತೆ, ನಾನು ದಿನಪೂರ್ತಿ ಏನೆಲ್ಲ ಮಾಡ್ತೀನಿ, ಹೇಗೆಲ್ಲ ಇರ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 4:15 ಆಗಿತ್ತು. ನಮ್ಮ ಮನೆಯವರು APMCಗೆ ಹೋಗೋ ಟೈಮು. ನೋಡ್ತಾ ಇರ್ಬೋದು, ಮನೆ ಹತ್ರ ಸೊಪ್ಪೆಲ್ಲ ತೊಗೊಂಬಂದು ಹಾಕಿದ್ದೀವಿ. ನಮ್ಮದು APMCಲಿ ಹೋಲ್ಸೇಲ್ ಅಂಗಡಿ ಇದೆ. ಹೋಲ್ಸೇಲ್ ಅಂಗಡಿ ಇದೆ ಪಲ್ಯದ್ದು. ಹಾಗಾಗಿ ರೆಗ್ಯುಲರಾಗಿ ರೈತರೇ ತೊಗೊಂಬಂದು ಅಂಗಡಿ ಹತ್ರ ಹಾಕ್ತಾರೆ. ಆದರೆ ಕೆಲವೊಂದು ಟೈಮು ಸೊಪ್ಪುಗಳು ದುಬಾರಿ ಇದ್ದಾಗ ಅಥವಾ ಶಾರ್ಟೇಜ್ ಇದ್ದಾಗ ನಮ್ಮ ಮನೆಯವರು ತೊಗೊಂಬಂದು ಮನೆ ಹತ್ರನೇ ಹಾಕ್ಕೊಂಡಿರ್ತಾರೆ. ತೊಗೊಂಬಂದಾಗ ಸ್ವಲ್ಪ ಕೆಲಸ ಜಾಸ್ತಿನೇ ಅಲ್ವಾ, ಯಾಕಂದರೆ ನಾವು ಮಾಡೋ ಕೆಲಸ ಅದೇ ಅಂದಾಗ ಅದ್ರ ಕೆಲಸನೂ ನಾವು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ತೊಗೊಂಬಂದು ಹಾಕೊಂಡು ಹಾಗೆ ಅದಕ್ಕೆ ನೀರೆಲ್ಲ ಬಿಟ್ಟು ನೆಕ್ಸ್ಟ್ ಅದನ್ನು ತೊಗೊಂಡು ಹೋದ್ಮೇಲೆ ಕೂಡ ನಮಗೆ ಮನೇಲಿರೋರಿಗೆ ಈ ಥರ ಅದನ್ನೆಲ್ಲ ಮಣ್ಣೆಲ್ಲ ನೆಲಕ್ಕೆ ಹರ್ತ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿರೋದ್ರಿಂದ ಸ್ವಲ್ಪ ಕೆಲಸಗಳು ಚೆನ್ನಾಗಿ ಬೇಗ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ಇವಾಗ ನಾನು ಕಸ ಗುಡಿಸ್ಕೊಂಡು ಹಾಗೆ ನೀರು ಬಿಟ್ಕೊಂಡು ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದು ನಿಮ್ಮ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ದಿನಚರಿ ಅಂದರೆ ನನಗಿಬ್ಬರು ಮಕ್ಕಳಿದ್ದಾರೆ. ನನ್ನದು ಯಾವುದೇ ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ವಿಡಿಯೋ ಮಾಡೋದ್ರಿಂದ ಇದ್ರ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ನನಗೆ 2 ಮಕ್ಕಳಿದ್ದಾರೆ, ಗಂಡ ಮತ್ತು ಅತ್ತೆ ಇದ್ದಾರೆ. ಮಾವ ಒಂದು ರೀಸೆಂಟಾಗಿ ಒಂದು 3 ಮಂತ್ಸ್ ಬ್ಯಾಕ್ ನಾವು ಕಳ್ಕೊಂಡ್ವಿ. ಹಾಗಾಗಿ ಇವಾಗ ಇರೋದರಲ್ಲಿ ನಾವು 5 ಜನ ಇರೋದು, ಅತ್ತೆಯವರು ಮತ್ತು ಗಂಡ ಮತ್ತು 2 ಮಕ್ಕಳು. ಹಾಗಾಗಿ ನಮ್ಮ ಚಿಕ್ಕ ಕುಟುಂಬನ ನಾನು ಹೇಗೆ ನಡೆಸ್ಕೊಂಡು ಹೋಗ್ತೀವಿ, ನಮ್ಮ ದಿನಚರಿಯಲ್ಲಿ ಹೇಗೆಲ್ಲ ನಾವು 5 ಜನನೂ ಇರ್ತೀವಿ ಅನ್ನೋದನ್ನ ಇದ್ರ ಮುಖಾಂತರ ತಿಳಿಸ್ತೀನಿ. ಹಾಗೆ ನಮ್ಮ ಸೊಪ್ಪು ಅಂದರೆ ಇವಾಗ ನಾವು ಸೊಪ್ಪನ್ನ ಯಾವ ಥರ ಮಾರ್ತೀವಿ, ಯಾವ ಥರ ತೊಗೊಳ್ತೀವಿ ಅನ್ನೋದು ಮಾಹಿತಿನೂ ಇದ್ರ ಮುಖಾಂತರ ತಿಳಿಸ್ತೀನಿ. ಹಾಗೆ ನಮ್ಮದು ಮಾರ್ಕೆಟಲ್ಲೂ ಅಂಗಡಿ ಇದೆ, APMCಲೂ ಅಂಗಡಿ ಇದೆ. APMCಲಿ ಹೋಲ್ಸೇಲ್ ಆಗಿರುತ್ತೆ, ಮಾರ್ಕೆಟಲ್ಲಿ ರಿಟೇಲ್ ಆಗಿರುತ್ತೆ. ಸೊ ಇವಾಗ ಪ್ರೆಸೆಂಟ್ ನಾವು ಮಾರ್ಕೆಟಲ್ಲಿ ಅಂಗಡಿ ಇಲ್ಲ, ಅಂದರೆ ಸ್ವಲ್ಪ ಕಾರಣಗಳಿಂದ ಅಂಗಡಿನ ಕ್ಲೋಸ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅಂಗಡಿ ಓಪನ್ ಆಗ್ಬೋದು, ಅವಾಗೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಫ್ಯಾಮ್ಲಿ ಬಗ್ಗೆ ಆಗಿರ್ಬೋದು, ನಾವು ಮಾಡೋವಂಥ ಕೆಲಸದ ಬಗ್ಗೆ ಆಗಿರ್ಬೋದು, ಗೊತ್ತಿಲ್ಲ, ಒಬ್ಬರಿಗೆ ಇನ್ಸ್ಪಿರೇಷನ್ ಆಗ್ಬೋದು, ಯೂಸ್ ಆಗ್ಬೋದು ಅನ್ನೋ ಒಂದು ಸಣ್ಣ ರೀಸನ್ನು. ಹಾಗೆ ನಾವೇನು ಕಲ್ತಿರ್ತೀವೋ ಅದನ್ನು ಇನ್ನೊಬ್ಬರಿಗೆ ತಿಳಿಸೋದ್ರಿಂದ ಅವ್ರಿಗೆ ಅದು ಯೂಸ್ ಆಗ್ಬೋದು ಅನ್ನೋ ಒಂದು ಚಿಕ್ಕ ಕಲ್ಪನೆ ಮತ್ತು ಕಾರಣದಿಂದ ನಾನು ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನೇನಾದರೂ ಮಾತಾಡೋದ್ರಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ, ಯಾಕಂದರೆ ಫಸ್ಟ್ ಅಲ್ವಾ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಬೇರೆ ವಿಡಿಯೋಸ್ಗೆ. ಇವತ್ತು ನಾನು ವ್ಲಾಗ್ ಅಂದರೆ ಬೆಳಗ್ಗೆಯಿಂದ ಮತ್ತು ನಾನು ಸಾಯಂಕಾಲವರೆಗೂ ನಾನು ಹೇಗಿರ್ತೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ತೋರಿಸೋದಕ್ಕೆ ನಾನು ರೆಡಿಯಾಗಿರೋದು. ಹಾಗಾಗಿ ಸ್ವಲ್ಪ ನರ್ವಸ್ ಇದೆ. ಹಾಗೆ ಈ ವಿಡಿಯೋ ಬಂದು ಸೋಮವಾರದಾಗಿರುತ್ತೆ, ಬಟ್ ನಿಮಗೆ ಬರೋದು ಮಂಗಳವಾರ ದಿನ ಬಂದಿರುತ್ತೆ ಫ್ರೆಂಡ್ಸ್. ಯಾಕಂದರೆ ಒಂದು ದಿನ ಲೇಟಾಗಿ ವಿಡಿಯೋ ಬರುತ್ತೆ ನಿಮಗೆ. ಹಾಗೆ ಬೇಗ ಎದ್ದೇಳೋದ್ರಿಂದ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳಿಗೂ ನಮಗೆ ಅನುಕೂಲ ಆಗುತ್ತೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ, ಅವ್ರನ್ನ ರೆಡಿ ಮಾಡೋದಕ್ಕೆ. ಯಾಕಂದರೆ ಬಾಕ್ಸು, ಟಿಫಿನ್ನು ಅವ್ರನ್ನ ರೆಡಿ ಮಾಡೋದಂತೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಬೇಗ ಎದ್ದೇಳೋದ್ರಿಂದ ಅದು ಒಂದು ಹೆಣ್ಮಕ್ಳಿಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಹಾಗೆ ನಾವು ಸೊಪ್ಪು ಅಂತ ಅಷ್ಟೇ ಅಲ್ಲ, ಬೇರೆ ಟೈಮಲ್ಲೂ ರೆಗ್ಯುಲರಾಗಿ ಎದ್ದೇಳ್ತಾನೆ ಇರ್ತೀವಿ. ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳಲ್ವ, ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಮಕ್ಕಳನ್ನೂ ರೆಡಿ ಮಾಡಿ ಕಳಿಸ್ಬೋದು ಅನ್ನೋ ಒಂದು ಕಾರಣದಿಂದ ನಾವು ಬೇಗ ಎದ್ದು ಕೆಲಸನ ಮುಗಿಸ್ಕೊಳ್ತೀವಿ. ಇದು ಒಂದೇ ಕಾರಣ ಅಂತಲ್ಲ. ಸೊ ರೆಗ್ಯುಲರಾಗಿ ಈ ಟೈಮಲ್ಲಿ ಎದ್ದೇಳೋದ್ರಿಂದ ಕೆಲಸಗಳು ಚೆನ್ನಾಗಾಗುತ್ತೆ ಅಂತ ಹೇಳಿ. ಹಾಗೆ ನೋಡ್ತಾ ಇರ್ಬೋದು, ಇವಾಗ ನಾನು ಹೊರಗಿಂದ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೊಸ್ಲು ಪೂಜೆನೂ ಆಯಿತು. ಅಂದರೆ ಇಲ್ಲಿಗೆ ಒಂದು 3/4 ಗಂಟೆ
ಅಥವಾ 1 ಗಂಟೆ ಅಂತೂ ನಂದು ಹೊರಗಿನ ಕೆಲಸನೇ ಆಗಿಬಿಡುತ್ತೆ. ಸೊಪ್ಪು ಬಂದು ಮನೇಲಿ ಇದೆ ಅಂತಂದರೆ, ಸೊಪ್ಪು ತಂದಿಲ್ಲ ಅನ್ನೋದಾದರೆ ನಾರ್ಮಲಾಗಿ ಕಸ ಗುಡಿಸ್ಕೊಂಡು ನೀರು ಹಾಕಿ ರಂಗೋಲಿ ಹಾಕ್ಕೊಂಡು ಬರೋದಷ್ಟೇ. ಸೊಪ್ಪು ಬಂದರೆ ನಮ್ಮದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಹಾಗಾಗಿ ಅದು ಕೆಲಸ ಜಾಸ್ತಿ ಆಯಿತು, ವಿಡಿಯೋನೂ ಲಾಂಗ್ ಆಯಿತು, ಸಾರಿ. ಹಾಗೆ ಇವಾಗ ಒಳಗೆಲ್ಲ ನಾನು ನೈಟ್ ಮಲಗಬೇಕಾದ್ರೇ ಕಸ ಗುಡಿಸ್ಕೊಂಡು ಬಂಡೆ ಒರೆಸ್ಕೊಂಡು ಹಾಗೆ ಗ್ಯಾಸ್ ಕಟ್ಟಿ ತೊಳ್ಕೊಂಡು ಪಾತ್ರೆ ತೊಳ್ಕೊಂಡೇ ಮಲ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮಲ್ಕೊಂಡಿರ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಮಾಡ್ಕೊತ ಕೂಡೋಕ್ಕಾಗಲ್ಲ ಫಾಸ್ಟಾಗಿ. ನೈಟೇ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಕೆಲಸ ಆಗುತ್ತೆ. ಅಂದರೆ ಮೇಲ್ಮೇಲೆ ಒಂದೇಟಿಗೆ ಒರೆಸ್ಕೊಂಬಂದುಬಿಟ್ರೆ ಬಂಡೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ, ಮನೆಯೂ ಕ್ಲೀನ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾನು ಈ ಕಡೆ ಮಗಳು ಸ್ಕೂಲಿಗೆ ಹೋಗೋದ್ರಿಂದ ಮಧ್ಯಾಹ್ನಕ್ಕೆ ಟಿಫನ್ ಅಂತ ತಿನ್ನೋಕ್ಕಾಗಲ್ವಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ರೈಸ್ ಮಾಡಿ, ಅಂದರೆ ಏನಾದರೂ ಮಸಾಲ ರೈಸ್ ಹಿಂಗೆ ಮಾಡಿ ಕಳಿಸಿದ್ರಾಯ್ತು ಅಂಥೇಳಿ ರೈಸ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಮಕ್ಕಳು ಮಲ್ಕೊಂಡಿದ್ರು, ಇನ್ನೂ ಎದ್ದಿರಲಿಲ್ಲ. ಅವರು ಎದ್ದೇಳಷ್ಟೊತ್ತಿಗೆ ನಾನು ಈ ಕಡೆ ಬೇಗ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಮಕ್ಕಳನ್ನ ಸ್ನಾನ ಮಾಡಿಸೋದು ರೆಡಿ ಮಾಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಆ ರೈಸಿಗೆ, ಮಸಾಲ ರೈಸಿಗೆ ಏನೇನು ಬೇಕೋ ಅದನ್ನೆಲ್ಲ ಹೆಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ನನಗೋಸ್ಕರ ಒಂದು ಏನಾದರೂ ಸಿಂಪಲ್ಲಾಗಿ ಒಂದು ಡ್ರಿಂಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೇಲಿ ಬೆಟ್ಟದ ನೆಲ್ಲಿಕಾಯಿ ಇತ್ತು ಫ್ರೆಶ್ಶು, ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1-2 ಬೆಟ್ಟದ ನೆಲ್ಲಿಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು 1-2 ಹರಳು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ರೆಗ್ಯುಲರಾಗಿ ತೊಗೊಳ್ತೀನಿ ಅಂತ ಏನೂ ಇಲ್ಲ. ನಮ್ಮದು APMC ಅಂತ ಹೇಳಿದ್ನಲ್ಲ, ಹಾಗಾಗಿ ಎಲ್ಲ ಫ್ರೆಶ್ ತರಕಾರಿಗಳು ಸಿಗುತ್ತೆ ನನಗೆ ಅವತ್ತಿಂದ ಅವತ್ತೇ ಅಂತ. ಹಂಗಾಗಿ ಆ ಥರ ಏನಾದರೂ ಫ್ರೆಶ್ ತರಕಾರಿಗಳು ಅಥವಾ ಫ್ರೂಟ್ಸ್ಗಳು ಇದ್ದಾಗ ನಾನು ಈ ಥರ ಜ್ಯೂಸ್ಗಳ್ನ, ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿತೀನಿ. ಅಂದರೆ ವಾರದಲ್ಲಿ 1-2-3 ದಿನ ಆದರೂ ಕುಡಿತೀನಿ. ಅಂದರೆ ಇದನ್ನು ಬೆಟ್ಟದ ನೆಲ್ಲಿಕಾಯಿದು ಒಂದಿನ ಆದರೆ ABC ಜ್ಯೂಸ್ ಅಂಥೇಳಿ ಮಾಡ್ಕೊಂಡು ಕುಡಿತೀವಿ. ಹಾಗೆ ಒಂದು ಸಲ ಗಂಜಿನೋ ಅಥವಾ ಫ್ರೂಟ್ಸ್ ಜ್ಯೂಸ್ಗಳ್ನೋ ಅಥವಾ ಆ ಥರ ಏನೋ ಒಂದು ಡ್ರಿಂಕ್ನ ರೆಡಿ ಮಾಡ್ಕೊಂಡು ಕುಡಿತಾ ಇರ್ತೀನಿ. ರೆಗ್ಯುಲರ್ ಅಂತ ಏನೂ ಇಲ್ಲ, ಹೇಳಿದ್ನಲ್ಲ ಫ್ರೆಶ್ ಆಗಿ ಏನಾದರೂ ತರಕಾರಿಗಳು, ಫ್ರೂಟ್ಸ್ಗಳು ಇದ್ದರೆ, ನೆಟ್ಸು ಇದ್ದರೆ ಈ ಥರ ಮಾಡ್ಕೊಂಡು ಕುಡಿತೀವಿ ಅಷ್ಟೇ. ಹಾಗೆ ಇವತ್ತು ಫ್ರೆಶ್ಶಾಗಿ ನೆಲ್ಲಿಕಾಯಿ ಇರೋದ್ರಿಂದ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ನಿ. ಮಕ್ಕಳಿಗೋಸ್ಕರ ಹಾಲನ್ನು ಒಂದು ಕಡೆ ಹಾಲು ಕಾಸಿ ಇಟ್ಬಿಟ್ರೆ ಮಕ್ಕಳು ಎದ್ದ ತಕ್ಷಣ ಕುಡಿತಾರೆ ಅಂತ ಹೇಳಿಬಿಟ್ಟು ಹಾಲು ಕಾಸಕ್ಕೆ ಇಟ್ಟಿದ್ದೀನಿ. ಇದಕ್ಕಂದರೆ ಮಕ್ಕಳು ಎದ್ದ ಮೇಲೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ನಮಗೆ. ಹಾಗಾಗಿ ಮಕ್ಕಳು ಮಲ್ಕೊಂಡಾಗೆ ಮಾಡಿ ಇಟ್ಬಿಟ್ರೆ ಮಕ್ಕಳು ಎದ್ದೇಳೋಷ್ಟೊತ್ತಿಗೆ ನಮ್ಮದು ಎಲ್ಲ ರೆಡಿ ಇದ್ದರೆ ಮಕ್ಕಳನ್ನ ರೆಡಿ ಮಾಡೋಕ್ಕೆ ನಮಗೆ ಟೈಮ್ ಸಿಗುತ್ತೆ ಅಂಥೇಳಿ ಹಾಗಾಗಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ನನಗೆ ಬೇಕಾಗಿರೋ ಡ್ರಿಂಕ್ಸ್ನು ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಫ್ರೆಂಡ್ಸ್. ಹಾಗೆ ಇವಾಗ ನಾವು ಸ್ವಲ್ಪ ನನಗೆ ಕೋಲ್ಡಾಗಿ ಗಂಟ್ಲು ಹಿಡ್ಕೊಂಡಿದ್ದೆ, ಹಾಗಾಗಿ ಮಧ್ಯೆ ನನ್ನ ವಾಯ್ಸು ಬ್ರೇಕ್ ಆಗಿ ಒಂಥರ ಆಗುತ್ತೆ, ಸಾರಿ. ಆ ಪ್ರಾಬ್ಲಮ್ ಇರೋದ್ರಿಂದ ಹಂಗೆ ಆಗ್ತಿದೆ ಅಷ್ಟೇ. ಹಾಗೆ ಇಲ್ಲಿ ಒಂದು ಕಡೆ ನಾನು ರೈಸ್ನ ರೆಡಿ ಮಾಡಿ ಇಟ್ಕೊಂಬಿಡೋಣ ಮಸಾಲನ ಅಂತ ಹೇಳಿಬಿಟ್ಟು ಇವಾಗ ಒಂದು ಪ್ಯಾನ್ ಇಟ್ಟು ಒಲೆ ಮೇಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಅಂತ ಏನೂ ಇಲ್ಲ, ಸಿಂಪಲ್ಲಾಗಿ ಮಸಾಲ ರೈಸ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಅಷ್ಟೇ ಸಿಂಪಲ್ಲಾಗಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು. ಒಂದು ಸಪ್ಪಗಿರೋ ಮೆಣಸಿನ್ಕಾಯಿನ 1-2 ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆನಿಯನ್ನು, ಟೊಮೆಟೊ, ಕ್ಯಾಪ್ಸಿಕಮ್ ಇತ್ತು ಮನೆಯಲ್ಲಿ, ಹಾಗಾಗಿ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಅದು ಚಟಪಟ ಅಂದಮೇಲೆ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 by 1 ಈರುಳ್ಳಿನ ಹಾಕ್ಕೊಂಡು ಅದೆರಡೂ ಬೆಂದಾದಮೇಲೆ ಒಂದು ಸ್ವಲ್ಪ ಒಣ ಮೆಂತ್ಯ ಪಲ್ಯ, ಅಂದರೆ ಕಸೂರಿ ಮೆಂತ್ಯ ಅಂತ ಏನಂತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಬೆಂದಾದಮೇಲೆ ಟೊಮೊಟೊನ ಹಾಕ್ಕೊಂಡು ಅದಕ್ಕೆ ನಾವು ಮಸಾಲ ಐಟಮ್ಸ್ ಏನಿರುತ್ತಲ್ಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಮಟನ್ ಮಸಾಲ, ಗರಂ ಮಸಾಲಗಳೇನಿರ್ತಾವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ರೈಸ್ ಆವಾಗಲೇ ಕಲಸಲ್ಲ ಫ್ರೆಂಡ್ಸ್, ಯಾಕಂದರೆ ಹೋಗ್ಬಿಟ್ರೆ ಮಕ್ಳಿಗೆ ತಿನ್ನೋಕ್ಕಾಗಲ್ಲ. ನಾನು ಮಸಾಲ ರೆಡಿ ಇಟ್ಕೊಂಡು ಮತ್ತು ನೆಕ್ಸ್ಟ್ ಏನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡಿ ಮುಗಿಸ್ಕೊಳ್ತೀನಿ. ಇನ್ನೇನು ಮಕ್ಕಳೆಲ್ಲ ರೆಡಿ ಆದಮೇಲೆ ಬಾಕ್ಸಿಗೆ ಹಾಕಬೇಕು ಅಂದಾಗ ನಾನು ಆ ಮಸಾಲೆಗೆ ರೈಸ್ನ ಕಲಿಸ್ಬಿಟ್ಟು ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ. ಸ್ವಲ್ಪ ಬಿಸಿನೂ ಇರುತ್ತೆ, ಹಾಗೆ ಮಕ್ಕಳು ಟಿಫನ್ ಮಾಡೋಕ್ಕೂ ಕೂತ್ಕೊಂಡಾಗ ಅದು ಸ್ವಲ್ಪ ಬಿಸಿದು 1-2 ಸ್ಪೂನ್ ಜಾಸ್ತಿನೇ ತಿಂತಾರೆ ಮಕ್ಕಳು.
ನನ್ನ ಚಿಕ್ಕ ಮಗಳು ಸ್ವಲ್ಪ ಚೂಟಿ, ಹಾಗಾಗಿ ಮೊಬೈಲ್ನ ನೋಡಿದಾಗ ಆ ಥರ ಆ್ಯಕ್ಟ್ ಮಾಡ್ತಾ ಇರ್ತಾಳೆ. ಇವಾಗ ಮಕ್ಕಳು ನಂದು ಸ್ನಾನ ಫ್ರೆಶ್ ಅಪ್ ಆಗಿ ಮಕ್ಕಳ ಜೊತೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮಕ್ಕಳನ್ನು ದೊಡ್ಡ ಮಗಳು ಸ್ಕೂಲಿಗೆ ಹೋದ್ಲು, ಚಿಕ್ಕ ಮಗಳು ಟ್ಯೂಷನ್ಗೆ ಅಂತ ಹೋದ್ಲು. ಹಾಗೆ ಒಂದು ಫಂಕ್ಷನ್ ಇತ್ತು. ನಮ್ಮ ಕಡೆ ಎಲ್ಲ ಮಗನಿಗಳು ಅಂತೇಳಿ ಕರೀತಾರೆ. ನಿಮಗೆ ಬೇರೆ ಬೇರೆ ಕಡೆ ಕ್ಯಾಂಪ್ಗಳು ಅಥವಾ ಸಣ್ಣ ಸಣ್ಣ ಹಳ್ಳಿ ಕ್ಯಾಂಪ್ಗಳಂತೆಲ್ಲ ಹಿಂಗೆಲ್ಲ ಕರೀತಾರೆ. ನಮ್ಮ ಕಡೆ ಗದ್ದೆ ಸೈಡು ಹೊಲ ಗದ್ದೆಯಲ್ಲೆಲ್ಲ ಮನೆಗಳಿರ್ತಾವಲ್ಲ, ಅದನ್ನೆಲ್ಲ ಮಗಣಿ ಅಂತ ಕರೀತಾರೆ. ಈ ಕಡೆ ಭಾಗದಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನೀವು ಮೈಸೂರು, ಬೆಂಗಳೂರು ಆ ಕಡೆ ಎಲ್ಲ ಹೋದರೆ ಗೊತ್ತಾಗಲ್ಲ. ನಮ್ಮ ಕಡೆ ಎಲ್ಲ ಮಗಣಿ ಅಂತ ಕರೀತಾರೆ. ಅಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಹಂಗಾಗಿ ನಾವು ಅಲ್ಲಿಗೆ ಹೋಗಿ ಬರೋಣ ಅಂಥೇಳಿ ರೆಡಿ ಆಗ್ತಾಯಿದ್ವಿ. ಸೊ ದೊಡ್ಡ ಮಗಳು ಸ್ಕೂಲಿಗೆ ಹೋಗಿರೋದ್ರಿಂದ ಅವಳು ಸಾಯಂಕಾಲನೇ ಬರೋದು. ಚಿಕ್ಕ ಮಗಳಾದರೆ ಬಂದಳು 1 ಗಂಟೆಗೆ. ಸೊ ನಾವು 1 ಗಂಟೆ ಆಗಿತ್ತು ಫಂಕ್ಷನಿಗೆ ಹೋಗೋಷ್ಟೊತ್ತಿಗೆ. ಫಂಕ್ಷನೆಲ್ಲ ಆಲ್ಮೋಸ್ಟು ರೆಡಿ ಸ್ಟಾರ್ಟ್ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಯಾಕಂದರೆ ಮಗಳು ಬರಲಿ ಅಂತ ಕಾಯ್ತಾ ಇದ್ವಿ, ಮಗಳಿಗೋಸ್ಕರ ಬಿಟ್ಟು ಹೋಗೋದೇನು. ಅದಕ್ಕಂದರೆ ಟೈಮ್ ಕೂಡ ಇರಲಿಲ್ವಲ್ಲ, ಯಾರೂ ಇಲ್ಲ ಮನೆಯಲ್ಲಿ ಅಂಥೇಳಿ. ನನ್ನ ಔಟ್ಫಿಟ್ ಹಿಂಗಿತ್ತು, ಈ ಥರ ರೆಡಿಯಾಗಿ ಹೋಗಿದ್ದೆ, ಸಿಂಪಲ್ಲಾಗೆ ರೆಡಿಯಾಗಿ ಹೋಗಿದ್ದೆ. ಆ್ಯಕ್ಚುಲಿ ನನಗೆ ಹೋಗೋಕ್ಕೆ ಮನಸ್ಸು ಇರಲಿಲ್ಲ, ಬಟ್ ಮನೆಯವರು ಇಲ್ಲ ಹೋಗಿ ಬಂದುಬಿಡೋಣ, ಮನೆ ಮಠ ಕರೆಯೋಕ್ಕೆ ಬಂದಿದ್ದರು ಅಂತ ಹೇಳಿಬಿಟ್ಟು ತುಂಬ ಫೋರ್ಸಬಲಿ ಕರ್ಕೊಂಡು ಹೋದರು. ಹಾಗಾಗಿ ನಾನೇನು ಅಷ್ಟೊಂದು ರೆಡಿ ಆಗಿರಲಿಲ್ಲ, ಸಿಂಪಲ್ಲಾಗೆ ರೆಡಿಯಾಗಿ ಹೋಗಿ ಬಂದ್ವಿ. ನೋಡ್ತಾ ಇರ್ಬೋದು ಮಗನೇ ಅಂತ ಹೇಳಿದೆ, ನಮ್ಮ ಸಿಟಿ ದಾಟಿ ಹೊರಗಡೆ ಹೋದ್ಮೇಲೆ ಇದೆಲ್ಲ ಸಿಗೋದು ನಮಗೆ. ನಿಜ ಹೇಳಬೇಕು ಅಂದರೆ ಸಿಟಿಲಿರೋ ವಾತಾವರಣಕ್ಕಿಂತ ನಮಗೆ ಮಗನಿ ಅಂತ ಏನು ಹೇಳ್ತೀವಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಗದ್ದೆಗಳು, ಕಬ್ಬು, ಬಾಳೆ ಅದೆಲ್ಲ ಜಾಸ್ತಿ ನಮ್ಮ ಕಡೆ ಹಾಕೋದು. ಹಾಗಾಗಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ ನಮ್ಗೆ ವಾಪಸ್ ಸಿಟಿ ನೆನಪೇ ಆಗೋಲ್ಲ. ನಾನು ಎಷ್ಟೋ ಸಲ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ನಮಗೆ ಸಿಟಿಲಿ ಇರೋಕ್ಕಿಂತ ಇಲ್ಲೇ ಎಲ್ಲಾದರೂ ಒಂದು ಮನೆ ತೊಗೊಂಡು ಸುಮ್ಮನೆ ಇಲ್ಲೇ ಇದ್ಬಿಡೋಣ, ಒಂಥರ ನೇಚರ್ ಮಧ್ಯದಲ್ಲಿ ಬದುಕೋದಂದ್ರೇ ಹಾಗಲ್ವಾ, ಎಲ್ಲದೂ ಫ್ರೀಯಾಗೇ ಇರುತ್ತೆ ನಮಗೆ. ಹಾಗೆ ಜನನೂ ಅಷ್ಟೇ, ಸಿಟಿಲಿರೋ ಜನನೇ ಅಲ್ಲಿ ವಾಸ ಮಾಡ್ತಾರೆ, ಅಲ್ಲಿ ಜನನೇ ಸಿಟಿಲಿ ಬಂದು ವಾಸ ಮಾಡ್ತಾರೆ. ಯಾಕಂದರೆ ನಮ್ಮ ಕಡೆ ಬಂದು ಎರಡೂ ಕಡೆನೂ ವಾಸವಾಗಿರ್ತಾರೆ. ಅಲ್ಲಿ ಒಂದು ಮನೆ ಇರುತ್ತೆ, ಇಲ್ಲಿ ಒಂದು ಮನೆ ಇರುತ್ತೆ. ಬಟ್ ಜನದ್ದು ಬುದ್ಧಿ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ, ಅಲ್ಲಿದ್ದಾಗ ಅಲ್ಲಿ ಬುದ್ಧಿ, ಇಲ್ಲಿದ್ದಾಗ ಇಲ್ಲಿ ಬುದ್ಧಿ ಅನ್ನಂಗೆ. ಹಾಗಾಗಿ ನನಗೆ ಅಲ್ಲಿ ಹೋದಾಗೊಮ್ಮೆ ನೆನಪಾಗ್ತಾ ಇರ್ತದೆ, ಅಲ್ಲೇ ಇರಬೇಕಲ್ಲ, ಚೆನ್ನಾಗಿದೆ ನೇಚರೆಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಇನ್ನೇನು ಹೋಗಿ ಆ ಮಗುಗೆ ನಾವು ಗಿಫ್ಟ್ ಏನು ತೊಗೊಂಡೋಗಿದ್ವಲ್ಲ ಕೊಟ್ಟು ಊಟ ಮುಗಿಸ್ಕೊಂಡು ರಿಟರ್ನ್ ಆಗೋಷ್ಟೊತ್ತಿಗೆ ಸಾಯಂಕಾಲ ಆಯಿತು. ಹಾಗಾಗಿ ಅಷ್ಟೊತ್ತಿಗೆ ನಮ್ಮ ಆಂಟಿಯವರಿದು, ಅವರಿಗೆ ಸ್ವಲ್ಪ ಉಡಕ್ಕಿ ಹಾಕೋದಿತ್ತು ನಂದು. ಹಾಗಾಗಿ ಸಾಯಂಕಾಲ ಹಾಕ್ತೀನಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸಾಯಂಕಾಲಕ್ಕೆ ಇಟ್ಕೊಂಡಿದ್ವಿ. ಅವರು ಅಷ್ಟೇ ಬೆಳಗ್ಗೆ ಬೇಡ ಸಾಯಂಕಾಲನೇ ಬರ್ತೀನಿ ಅಂತ ಹೇಳಿದ್ರು. ನಾನು ಮುಖ ತೋರಿಸ್ಲಿಲ್ಲ, ನಾನು ಅವ್ರ ಪರ್ಮಿಷನ್ ಕೇಳಿರಲಿಲ್ಲ ವಿಡಿಯೋನ ಹಾಕೋಕ್ಕೆ. ಹಾಗಾಗಿ ಅವ್ರ ಮುಖನ ನಾನು ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಅವ್ರ ಪರ್ಮಿಷನ್ ಕೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ಮನೆಗೆ ಬಂದ ಮೇಲೆ ಅವರು ಉಡಕ್ಕಿ ಎಲ್ಲ ಹಾಕ್ಕೊಂಡು ಹೋದರು. ನಮ್ಮ ಮನೆಯವ್ರು ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿ. ಅವ್ರು ನಮ್ಮ ಹತ್ರದಲ್ಲೇ ಇರೋ ಸ್ವಲ್ಪ ದೂರದಲ್ಲೇ ಇದ್ದಾರೆ ಅಷ್ಟೇ, 1-2 ಏರಿಯಾ ದಾಟಿ. ಹಾಗಾಗಿ ಬಿಟ್ಟು ಬರೋಕ್ಕೆ ಹೋದರು. ನನಗೆ ಯಾಕೋ ರೂಮೆಲ್ಲ ಮೆಸ್ಸಿ ಕಾಣ್ತಾ ಇತ್ತು. ಫ್ರೀ ಇದ್ನಲ್ಲ, ಅಡುಗೆ ಎಲ್ಲ ಮುಗ್ದಿತ್ತು. ಹಾಗಾಗಿ ಬೇಗ ಇದೊಂದು ರೂಮ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು, ಟೈಮ್ ಯಾಕೆ ವೇಸ್ಟ್ ಮಾಡೋದು. ಮತ್ತು ನಾಳೆಗಂದರೆ ನೆಕ್ಸ್ಟ್ ಏನು ಕೆಲಸ ಇರುತ್ತೋ, ನಾಳೆ ಏನಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಆವಾಗಿಂದವಾಗೆ ಆ ರೂಮೊಂದು ಕ್ಲೀನ್ ಮಾಡಿಕೊಂಡೆ. ಅಂದರೆ ಬಟ್ಟೆ ಎಲ್ಲ ಸರಿ ಮಾಡಿಕೊಂಡೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ. ಥ್ಯಾಂಕ್ ಯು.